ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ಯೂಟ್ಯೂಬ್ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೇನೆ. ಯೂಟ್ಯೂಬು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಬೇಕು, ಆಲ್ರೆಡಿ ತುಂಬ ಜನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಯೂಟ್ಯೂಬಲ್ಲಿ ಕೆಲಸಕ್ಕೆ ಹೊರಗಡೆ ಹೋಗದೇ ಇರೋರು ಯೂಟ್ಯೂಬಲ್ಲಿ ಏನಾದರೂ ಮಾಡಬೇಕು, ಅರ್ನ್ ಮಾಡಬೇಕು ಅಂತ ಯೂಟ್ಯೂಬಲ್ಲಿ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಅಂದರೆ ಹೊಸ ಚಾನಲ್ ಯಾರು ಸ್ಟಾರ್ಟ್ ಮಾಡಿರ್ತಾರೆ, ಹೊಸವ್ರಿಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಹೇಗೆ ಆಗುತ್ತೆ, ಹೇಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ, ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಬಿಡ್ತಾ ಹೋದರೆ ಯೂಟ್ಯೂಬ್ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ. ನಾವು ಫಸ್ಟು ವಾಟ್ಸಪ್ಪು, ಫೇಸ್ಬುಕ್ಕು ಎಲ್ಲ ಶೇರ್ ಮಾಡಿದರೆ ತಾನೇ ನಮಗೆ ಸಬ್ಸ್ಕ್ರೈಬರ್ಸ್ ಫಸ್ಟ್ ಗೇನ್ ಆಗೋದು. ಈ ಥರ ಎಲ್ಲ ಕನ್ಫ್ಯೂಷನ್ಸ್ ಇರುತ್ತೆ, ಈ ಥರ ಎಲ್ಲ ತಲೆಯಲ್ಲಿ. ಆಮೇಲೆ ಒಬ್ಬೊಬ್ರಿಗೆ ಏನಿರುತ್ತೆ ಗೊತ್ತಾ, ಅಯ್ಯೋ ನಮ್ಮ ವಾಟ್ಸಪ್ಪಲ್ಲಿ ಒಂದು 500 ಮೆಂಬರ್ಸ್ ಕಾಂಟ್ಯಾಕ್ಟ್ಸ್ ಇದ್ದಾರೆ, ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಲ್ಲೇ ಒಂದೇ ದಿವಸದಲ್ಲಿ 500 ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾರೆ, ನಮಗೆ ಸುಮ್ಮನೆ ಯಾಕೆ ಯೂಟ್ಯೂಬಲ್ಲಿ ಕಷ್ಟಪಡ್ತಾರೆ ಜನ ಅಂತ ಹೀಗೆಲ್ಲ ಅಂದ್ಕೊಂಡಿರ್ತಾರೆ. ಬನ್ನಿ ಅವ್ರಿಗೆಲ್ಲ ಒಂದು ಬೆಸ್ಟ್ ಆನ್ಸರ್ಸ್ ಕೊಡ್ತೀನಿ ನಾನು ಇವತ್ತು. ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಕಂಪ್ಲೀಟ್ ಮಾಡ್ತೀನಿ. ಏನಪ್ಪ ಅಂತಂದರೆ, ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹಾರ್ಟ್ಲಿ ರಿಕ್ವೆಸ್ಟು, ಓಕೆನಾ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಯಾವತ್ತೂ ಮರೆಯಲ್ಲ ನಾನು, ನಿಮಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ. ನನಗೆ ಒಬ್ಬೊಬ್ಬರೇ ಗೇನ್ ಆಗ್ತಾ ಇರೋದ್ರಿಂದ ನನಗೂ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಏನು ಗೊತ್ತಾ, ಒಂದು ಏನಪ್ಪ ಅಂತಂದರೆ, ಹೆಂಗೆ ಅಂತಂದರೆ ಒಂದು ಬಾಂಡಿಂಗ್ ಬೆಳೆಯುತ್ತೆ. ಆಮೇಲೆ ನಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಅರೆ ನಾವು ಒಂದು ವಿಡಿಯೋ ಚೆನ್ನಾಗಿ ಮಾಡಬೇಕು, ಜನ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಅದಕ್ಕೆ ಒಂದು ಹಂಬಲ್ ರಿಕ್ವೆಸ್ಟು. ಮತ್ತು ವಿಡಿಯೋ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ, ಸ್ಕಿಪ್ ಮಾಡಿ ನೋಡಬೇಡಿ. ನಿಮಗೂ ಯೂಸ್ ಇಲ್ಲ, ನನಗೂ ಯೂಸ್ ಇಲ್ಲ. ಸೊ ಹಾಗಾಗಿ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಫಸ್ಟು ಬಂದುಬಿಟ್ಟು ವಿಡಿಯೋ ಚಾನಲ್ ಸ್ಟಾರ್ಟ್ ಮಾಡೋರಿಗೆ, ಓಕೆನಾ. ಫಸ್ಟಿಂದ ಲಾಸ್ಟ್ವರೆಗೂ ಹೇಗೆ ರೂಲ್ಸು, ರೆಗ್ಯುಲೇಷನ್ಸು ಇದೆಲ್ಲ ಹೇಳ್ತೀನಿ ಬನ್ನಿ. ನಾನೇನು ತಪ್ಪು ಮಾಡಿದೆ, ಆ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ನಾನೇ ಅಂತ ಹೇಳ್ತೀನಿ. ಬನ್ನಿ ಹೇಳ್ತೀನಿ ಏನೇನು ಅಂತ. ಫಸ್ಟು ನಾವು ಚಾನಲ್ ಸ್ಟಾರ್ಟ್ ಮಾಡಿದಾಗ ಒಂದು ದೊಡ್ಡ ತಪ್ಪು ಮಾಡೋದೇನಪ್ಪ ಅಂತಂದರೆ, ಚಾನಲ್ ಸ್ಟಾರ್ಟ್ ಮಾಡ್ತೀವ ವಾಟ್ಸಪ್ಗೆ, ಫೇಸ್ಬುಕ್ಗೆ ಎಲ್ಲ ಶೇರ್ ಮಾಡಿಬಿಡ್ತೀವಿ, ಓಕೆನಾ. ಆಯಿತು, ಅಲ್ಲಿಗೆ ನಮ್ಮದು ಒಂದು 500 ಕಾಂಟ್ಯಾಕ್ಟ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಒಂದು 50 ಜನ ಮಾಡಿಕೊಂಡ್ರೆ ಹೆಚ್ಚು, ಒಂದು 50 ಜನ ಮಾಡಿಕೊಂಡ್ರೆ ಸಾಕು ಅಲ್ಲಿಗೆ, ಓಕೆನಾ. ಇದು ಒಂದು ಬಿಗ್ ಮಿಸ್ಟೇಕ್ ನಮ್ಮದು. ನಮ್ಮದು ರಿಲೇಷನ್ಸು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಅಂತ, ಇದು ಒಂದು ದೊಡ್ಡ ತಪ್ಪು. ನಮ್ಮವರೇ ಯಾವತ್ತೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಯಾರು ಹೊರಗಡೆಯವ್ರು ಇರ್ತಾರೆ ನೋಡಿ, ಅವರೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಚೆನ್ನಾಗಿದೆ, ಇವ್ರು ಚೆನ್ನಾಗಿ ಮಾತಾಡ್ತಾರೆ, ಇವ್ರ ವ್ಲಾಗಿಂಗ್ ಚೆನ್ನಾಗಿದೆ, ಇವ್ರ ಟೆಕ್ ಚಾನಲ್ ಚೆನ್ನಾಗಿದೆ, ಇವ್ರ ಅಡುಗೆ ಚಾನಲ್ ಚೆನ್ನಾಗಿ ಮಾಡ್ತಾರೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಹೊರತು ನಮ್ಮವರು ಹೊಟ್ಟೆ ಊರಿಗೆ ಯಾರೂ ಮಾಡ್ಕೊಳ್ಳಲ್ಲ. ನಿಜ ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಬಟ್ ಇದು ಸತ್ಯ, ಇದು ಇರೋ ಫ್ಯಾಕ್ಟು. ಯಾರು ನಮ್ಮವರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಓಕೆನಾ. ಇದು ಫಸ್ಟು. ಇನ್ನು ಸೆಕೆಂಡ್ ಬಂದುಬಿಟ್ಟು, ನಾವು ಫೇಸ್ಬುಕ್ಗೆ ಶೇರ್ ಮಾಡಿದ್ರೆ, ಫೇಸ್ಬುಕ್ಗೆ ಶೇರ್ ಮಾಡ್ತೀರಾ, ಬಟ್ ಏನೋ ಒಂದು 10-15 ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ಬೋದು. ಯಾಕಂದರೆ ಅದರಲ್ಲಿ ಇಷ್ಟಪಡೋರು ನಮ್ಮದು ಯಾವ ಚಾನಲ್ ಇರುತ್ತೆ, ನಮಗೆ ಸಂಬಂಧಪಟ್ಟ ಚಾನಲ್ಗೆ ಅವ್ರಿಗೆ ಇಷ್ಟ ಆಯಿತು ಅಂದರೆ ಒಂದು 10-15 ಜನ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಏನು ಗೊತ್ತಾ, ಅವ್ರಿಗೆ ಅಂದರೆ ನಾವು ಅವ್ರ ಟೈಪ್ ಇರಲ್ಲ. ಅಂದರೆ ಅವ್ರಿಗೆ ಫಾರ್ ಎಕ್ಸಾಂಪಲ್ ನಮ್ಮದು ವ್ಲಾಗಿಂಗ್ ಬೇಕು, ನಾವು ವ್ಲಾಗಿಂಗ್ ಚಾನಲ್ ಮಾಡ್ತಾಯಿದ್ದೀವಿ, ಅವ್ರಿಗೆ ವ್ಲಾಗಿಂಗ್ ಚಾನಲ್ ಬೇಕಾಗಿಲ್ಲ, ಬೇರೆ ಯಾವುದೋ ಬೇಕಾಗಿದೆ, ಅವ್ರಿಗೆ ಬೇರೆ ಮಾಹಿತಿ ಬೇಕಾಗಿದೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಇದನ್ನು ಅವರು ನೋಡಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರು ಆಮೇಲೆ ಅವ್ರು ನೋಡಲ್ಲ. ಏನು ಗೊತ್ತಾ, ಜನ ನೋಡಿಲ್ಲ ಅಂದರೆ ಯೂಟ್ಯೂಬು ಮುಂದೆ ಹಾಕಲ್ಲ ನಮಗೆ, ಅಂದರೆ ಮುಂದೆ ಓಡಿಸಲ್ಲ ನಮಗೆ. ನಾನೇ ಫಾರ್ ಬೆಸ್ಟ್ ಎಕ್ಸಾಂಪಲ್ ಅಂದರೆ 1.5 ವರ್ಷ ಆಯಿತು ನಾನು 500 ಸಬ್ಸ್ಕ್ರೈಬರ್ಸೆಲ್ಲ ಇದ್ದೀನಿ. 1.5 ವರ್ಷ ಆಯಿತು. ಇನ್ನು ವ್ಲಾಗಿಂಗ್ ಚಾನಲಲ್ಲಿ ನಾನು 500 ಸಬ್ಸ್ಕ್ರೈಬರ್ಸಲ್ಲೇ ಇದ್ದೀನಿ. ಟೆಕ್ ಚಾನಲ್ ನಾನು ಸ್ಟಾರ್ಟ್ ಮಾಡಿ 3 ಮಂತ್ಸ್ ಆಯಿತು, ಆಲ್ರೆಡಿ 500 ಸಬ್ಸ್ಕ್ರೈಬರ್ಸು ನೋಡಿ. 1.5 ವರ್ಷದಲ್ಲಿ ಮತ್ತು 3 ತಿಂಗಳಲ್ಲಿ
ಅದಕ್ಕೆ ನಾನು ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ನೀವು ಡೈಲಿ ಒಂದು ಅಪ್ಲೋಡ್ ಮಾಡಿ, ನಿಮ್ಗೆ ಯಾರು ಶೇರ್ ಮಾಡಬೇಡಿ. ನಿಜ ಪ್ರಾಮಿಸು, ನಾನು ಹಾಗೆ ಮಾಡಿದ್ದು. ಟೆಕ್ ಚಾನಲಲ್ಲಿ ನಾನು ಒಬ್ರಿಗೂ ಶೇರ್ ಮಾಡಿರಲಿಲ್ಲ. ಹಂಗೆ ನಾನು 1 ತಿಂಗಳು ನನಗೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ 1 ತಿಂಗಳು ನನಗೆ ಬರೀ 1 2 3 4 5 ಸಬ್ಸ್ಕ್ರೈಬರ್ಸ್ ಇದ್ದರು ಬರೀ ನನಗೆ. 1 ಮಂತ್ ಬರೀ 5 ಸಬ್ಸ್ಕ್ರೈಬರ್ಸು. ನನಗೆ ವ್ಯೂಸೇ ಇರಲಿಲ್ಲ 1 ಮಂತು. ನನ್ನ ವ್ಯೂಸ್ ನೋಡಿಲ್ಲ, ನಾನು ಸಬ್ಸ್ಕ್ರೈಬ್ ನೋಡಿಲ್ಲ, ಏನೂ ನೋಡಿಲ್ಲ. ಜಸ್ಟು ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾನೆ ಇದ್ದೆ. ಹುಚ್ಚಿ ಥರ ಅಪ್ಲೋಡ್ ಮಾಡ್ತಾಯಿದ್ದೆ 1 ಮಂತು. ಡೈಲಿ ನಾನು 1 ದಿನವೂ ಮಿಸ್ ಮಾಡಿಲ್ಲ. ಡೈಲಿ ನಾನು ಏನು ಗೊತ್ತಾ, 1 2 or 3 ಮಿನಿಟ್ಸ್ ಅಷ್ಟು ಹಾಕ್ತಾಯಿದ್ದೆ ಫಸ್ಟು ನನ್ನ ಟೆಕ್ ಚಾನಲಲ್ಲಿ. ಆಮೇಲೆ 1 ಮಂತಲ್ಲಿ 5 ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಒಂದು ಬೆಟ್ಟ ಹತ್ತದಷ್ಟು ಖುಷಿ ಆಗುತ್ತೆ. 5 ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರು. ಮತ್ತೆ ಹಂಗೆ ನಿಂತ್ಕೊಂತು. 10 ಸಬ್ಸ್ಕ್ರೈಬರ್ಸ್ ಆದ್ರೆ ಮತ್ತೆ ಹಂಗೆ ನಿಂತ್ಕೊಂತು. ಮತ್ತೆ ಒಂದು ವಾರ ಬಿಟ್ಟು ಮತ್ತೆ 1 ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರು. ಆ ಥರ ಆಗಿ ಇವತ್ತು 3 ತಿಂಗಳಾಯಿತು ನಾನು ಚಾನಲ್ ಸ್ಟಾರ್ಟ್ ಮಾಡಿ. ನನಗೆ ಇವತ್ತು 500 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಹಾಗಾಗಿ ನಾನು ಇದಕ್ಕೆ ಫುಲ್ಲು ಟೋಟಲ್ ನಿಮಗೆ ಅರ್ನ್ ಮಾಡಬೇಕು ಅಂದರೆ ಮಿನಿಮಮ್ 8 ತಿಂಗಳು 8ರಿಂದ 9 ತಿಂಗಳು ನಂದಲ್ಲ ಅಂತ ನಾವು ಕೆಲಸ ಮಾಡಿದ್ದಿದ್ರೆ ನಿಜ ಜೀವನ ಪೂರ್ತಿ ಯೂಟ್ಯೂಬಲ್ಲಿ ನಾವು ಅರ್ನ್ ಮಾಡ್ಬೋದು. ಆಮೇಲೆ ಏನಪ್ಪ ಅಂತಂದರೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಹೋದಂಗೆ ನಾವು ಜಾಸ್ತಿ ಅರ್ನ್ ಮಾಡ್ಬೋದು. ಮತ್ತು ಏನಂತಂದರೆ ಪ್ರಮೋಷನ್ಸು ಅದು ಇದು ಅಂತ ಎಲ್ಲ ಬರ್ತಾ ಇರುತ್ತೆ, ಅದರಿಂದ ಅಮೌಂಟ್ ಸಿಗುತ್ತೆ. ಸೊ ಹಾಗಾಗಿ ಯಾರೂ ವರಿ ಮಾಡ್ಕೊಬೇಡಿ. ಫಸ್ಟ್ ಆಫ್ ಆಲು ನೀವು ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ನಾನು ವ್ಲಾಗಿಂಗ್ ಚಾನಲಲ್ಲಿ ನಂದು ಒಂದು 1000 ಮೇಲೆ ಕಾಂಟ್ರಾಕ್ಟ್ಸ್ ಇದ್ದಾರೆ. ಯಾಕಂದರೆ ನಾನು ಆಫ್ಲೈನಲ್ಲಿ ನಾನು ಇದೇ ಕೆಲಸ ಮಾಡೋದು. ಅಂದರೆ ನಮ್ಮದು ಒಂದು ಸೇವಾ ಕೇಂದ್ರ, ಅಂದರೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ ಏನು ಆನ್ಲೈನ್ ಬಿಟ್ಟರು ನಾವು ಮಾಡೋದು. ಹಂಗಾಗಿ ನನ್ನ ಹತ್ರ ಒಂದು 1000 ಕಾಂಟ್ಯಾಕ್ಟ್ಸ್ ಇದ್ದಾರೆ. ಅದರಲ್ಲಿ ಎಷ್ಟು ಆಗಿದ್ದು ಗೊತ್ತಾ, ನಾನು ವಾಟ್ಸಪ್ಪಲ್ಲಿ ಶೇರ್ ಮಾಡಿದಾಗ ಬರೀ 35 ಸಬ್ಸ್ಕ್ರೈಬರ್ಸ್ ಆಗಿದ್ದಿದ್ರು. ಓಕೆನಾ. ನಾನು ಫಸ್ಟು ವಾಟ್ಸಪ್ಪಲ್ಲಿ ಶೇರ್ ಮಾಡಿದಾಗ ಬರೀ 35 ಸಬ್ಸ್ಕ್ರೈಬರ್ಸ್ ಆಗಿದ್ದಿದ್ರು. ಸೊ ಹಾಗಾಗಿ ನಿಮಗೆ ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ನಾನು ನನಗೆ ಪರಿಚಯ ಇರೋರಿಗೆಲ್ಲ ಸರ್ ಹೇಗೆ ಅನ್ನಿಸ್ತು, ಮೇಡಮ್ ಹೇಗೆ ಅನ್ನಿಸ್ತು ಅಂತ ಕೇಳ್ತಾ ಇದ್ದೆ. ಹಾಂ ಒಳ್ಳೇದು ಮಾಡ್ತಾಯಿದ್ಯಾ, ಚೆನ್ನಾಗಿ ಮಾಡ್ತಾಯಿದ್ಯಾ ಅನ್ನೋರು. ಬಟ್ ಹಿಂದೆ ಹೋಗಿ ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದರು. ಸೊ ಹಾಗಾಗಿ ಯಾರು ಆ ಥರ ವಾಟ್ಸಪ್ಪಲ್ಲಿ ಶೇರ್ ಮಾಡೋಕ್ಕೆ ಹೋಗಬೇಡಿ. ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ನೀವು ನಾನೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾ ಇಲ್ವಾ. 3 ಮಂತ್ಸಲ್ಲಿ 500 ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿದ್ದೀನಿ. ಸೊ ಇದಕ್ಕಿಂತ ಜಾಸ್ತಿ ಏನು ಬೇಕು. ಸೊ ಹಾಗಾಗಿ ಯಾರು ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಅಪ್ಲೋಡ್ ಮಾಡಿ. ಡೈಲಿ ಒಂದು ಅಪ್ಲೋಡ್ ಮಾಡಿ. ಒಂದು 3 to 4 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ. ಆಮೇಲೆ ಒಂದು ಮಿನಿಟ್ಸ್ ಜಾಸ್ತಿ ಮಾಡ್ಕೊಂಡು ಹೋಗಿ. ಎಡಿಟಿಂಗ್ ಚೆನ್ನಾಗಿ ಮಾಡಿ. ನೀವು ಮಾತಾಡೋ ಸ್ಕಿಲ್ಸು ಜಾಸ್ತಿ ಚೆನ್ನಾಗಿ ಮಾಡಿ. ಆ ಥರ ಮಾಡಿದರೆ ನಮ್ಮದು ಸಬ್ಸ್ಕ್ರೈಬರ್ಸ್ ಗೇನ್ ಆಗೇ ಆಗ್ತಾರೆ. ನಿಮ್ಮ ಲಕ್ಕಿದ್ರೆ ಒಂದೇ ದಿವಸದಲ್ಲಿ ಆಗ್ತಾರೆ, ಹೇಳೋಕ್ಕಾಗಲ್ಲ. ಇದು ಪ್ರೊಸೀಜರ್ ಬಂದುಬಿಟ್ಟು ಫುಲ್ಲು ಒಂದು 8ರಿಂದ 9 ತಿಂಗಳಾಗುತ್ತೆ. ಬಟ್ ಲಕ್ ಚೆನ್ನಾಗಿದ್ದರೆ 1 ದಿವಸದಲ್ಲೂ ಆಗುತ್ತೆ. ಸೊ ಹಾಗಾಗಿ ಪ್ಲೀಸ್ ಮನೇಲಿ ಕೆಲಸ ಮಾಡೋರು ಈ ಥರ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಜೈ ಹಿಂದ್, ಜೈ ಕರ್ನಾಟಕ.